ಸೆಪ್ಟೆಂಬರ್ ತಿಂಗಳ 16ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಬ್ರುಸೆಲ್ಸ್ನಲ್ಲಿ ನಡೆದ ಡೈಮಂಡ್ ಲೀಗ್ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೀಟರ್ಸ್ ಆ್ಯಂಡರ್ಸನ್. ಈ ಪೀಟರ್ಸ್ ಆ್ಯಂಡರ್ಸನ್ ಅವರು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಡೈಮಂಡ್ ಲೀಗ್ನಲ್ಲಿ. ನಮ್ಮ ನೀರಜ್ ಚೋಪ್ರಾರವರು ಡೈಮಂಡ್ ಲೀಗ್ಗೆ 1 ಸೆಂಟಿಮೀಟರ್ನಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು. ನ್ಯೂಸ್ ನೋಡೋದಾದರೆ, ಡಬಲ್ ಒಲಿಂಪಿಕ್ ಪದಕ ವಿಜೇತ ಆಗಿರುವ ನೀರಜ್ ಚೋಪ್ರಾರವರು ಡೈಮಂಡ್ ಲೀಗ್ ಫೈನಲ್ನಲ್ಲಿ ಕೇವಲ 1 ಸೆಂಟಿಮೀಟರ್ ಅಂತರದಲ್ಲಿ ಪ್ರಶಸ್ತಿಯನ್ನು ಕೈತಪ್ಪಿಸಿಕೊಂಡಿದ್ದಾರೆ. ನೀರಜ್ ಚೋಪ್ರಾರವರು ಪುರುಷರ ಜಾವೆಲಿನ್ ಥ್ರೋನಲ್ಲಿ ಅವರ ಪ್ರತಿಸ್ಪರ್ಧಿಯಾಗಿರುವ ಗ್ರೆನಡಾದ ಪೀಟರ್ಸ್ ಆ್ಯಂಡರ್ಸನ್ ರವರು 87.87 ಮೀಟರ್ಸ್ ಥ್ರೋ ಎಸೆವು ಮಾಡುವ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರು? ಪೀಟರ್ಸ್ ಆ್ಯಂಡರ್ಸನ್. ಇವರು ನಮ್ಮ ನೀರಜ್ ಚೋಪ್ರಾರವರು 87.86 ಮೀಟರ್ ದೂರ ಎಸೆಯುವ ಮೂಲಕ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಮೂಲಕ ಇವರಿಬ್ಬರ ನಡುವಿನ ಅಂತರ 0.01 ಅಂತರ ಇದೆ. ಈ ಅಂತರದಲ್ಲಿ ನಮ್ಮ ನೀರಜ್ ಚೋಪ್ರಾರವರು 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರ ನಡುವೆ ಕೇವಲ 0.01 ಮೀಟರ್ ಅಂತರದಲ್ಲಿ ಕೈ ಜಾರಿದೆ ಅಂತ ಹೇಳ್ಬೋದು ಕಿರೀಟ. ಈ ಲೀಗ್ನ ಫೈನಲ್ ಫಲಿತಾಂಶ ನೋಡೋದಾದರೆ, ಮೊದಲ ಸ್ಥಾನದಲ್ಲಿ ಪೀಟರ್ಸ್ ಆ್ಯಂಡರ್ಸನ್ ಇದ್ದಾರೆ. ಇವರು ಗ್ರೆನಡಾ ದೇಶದವರು. ಇವರು 87.87 ಮೀಟರ್ ಎಸೆದಿದ್ದಾರೆ. ಅದೇ ರೀತಿಯಾಗಿ ಭಾರತದ ನೀರಜ್ ಚೋಪ್ರಾರವರು 87.86 ಮೀಟರ್ ಎಸೆದಿದ್ದಾರೆ. ಮೂರನೇದಾಗಿ ಜರ್ಮನಿಯ ಜೂಲಿಯನ್ ವೆಬ್ಬರ್ ಅವರು 85.97 ಮೀಟರ್ ಎಸೆದಿದ್ದಾರೆ. ನಾಲ್ಕನೇದಾಗಿ ಮಾಲ್ಬೋವಾದ ಆಂಡ್ರಿಯನ್ ಮರ್ದಾರೆ, ಇವರು 82.79 ಮೀಟರ್ ಎಸೆದಿದ್ದಾರೆ. ಕೊನೆಯದಾಗಿ ಜಪಾನ್ ದೇಶದ ಡಿನ್ ರಾಡಿಕ್ ಜೆಂಕಿ ಅವರು 80.37 ಮೀಟರ್ವರೆಗೆ ಎಸೆತವನ್ನು ಮಾಡುವ ಮೂಲಕ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನದಲ್ಲಿ ಪೀಟರ್ಸ್ ಆ್ಯಂಡರ್ಸನ್, 2ನೇ ಸ್ಥಾನದಲ್ಲಿ ನೀರಜ್ ಚೋಪ್ರಾ. ಡೈಮಂಡ್ ಲೀಗ್ನಲ್ಲಿ ಬ್ರುಸೆಲ್ಸ್ನಲ್ಲಿ ನಡೆದಿದೆ ಡೈಮಂಡ್ ಲೀಗ್. ಮುಂದಿನ ಪ್ರಶ್ನೆ ನೋಡೋಣ. ಯಾವ ದಿನದಂದು ವಿಶ್ವ ಓಝೋನ್ ದಿನಾಚರಣೆಯನ್ನು ಮಾಡುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸೆಪ್ಟೆಂಬರ್ 16. ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನ ಆಚರಣೆ ಮಾಡಲಾಗುತ್ತದೆ. ಯಾಕಪ್ಪ ಅಂತಂದರೆ 1987ರಲ್ಲಿ ಕೆನಡಾದ ದೇಶದಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಲಾಗುತ್ತದೆ. ಓಝೋನ್ಗೆ ಸಂಬಂಧಿಸಿದಂತೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಲಾಗುತ್ತದೆ. ಅದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡುತ್ತಾರೆ. ಈ ಓಝೋನು ಸೂರ್ಯನಿಂದ ಬರುವ ನೇರಳಾತೀರ್ಥ ಕಿರಣಗಳು ಅಥವಾ ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಹೇಳ್ತೀವಿ ನಾವು, ಅವುಗಳನ್ನು ತಡೆಯುತ್ತದೆ. ಇದು ಓಝೋನ್. ಇದು ವಾತಾವರಣದಲ್ಲಿ ಕಂಡುಬರುವ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮ್ಯೂಸೋಸ್ಫಿಯರ್, ಎಕ್ಸೋಸ್ಫಿಯರ್, ಅಯೋನೋಸ್ಫಿಯರ್, ಎಕ್ಸೋಸ್ಫಿಯರ್ ಈ 5 ವಲಯಗಳಲ್ಲಿ ಈ ಓಝೋನ್ ಪದರ 2ನೇ ಪದರ ಆಗಿರುವ ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುತ್ತದೆ. ಅದು ಓಝೋನ್ ಪದರ. ಇಲ್ಲಿ ವಿಮಾನ ಹಾರಾಟವಾಗುತ್ತವೆ ಅಂತ ಹೇಳ್ಬೋದು. ಇಲ್ಲಿ 2ನೇ ಪದರ ಆಗಿರುವ ಸಮೋಷ್ಣ ಮಂಡಲದಲ್ಲಿ. ಅದೇ ರೀತಿಯಾಗಿ ಓಝೋನ್ ಒಂದು ಆಮ್ಲದ ರೂಪವಾಗಿದೆ. ಆದ ಕಾರಣ ಓಝೋನನ್ನು O3 ಎಂದು ಕೂಡ ಕರೆಯುತ್ತಾರೆ. ಓಝೋನ್ ಪದರವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ. 2024ರ ಧ್ಯೇಯವಾಕ್ಯ ನೋಡೋದಾದರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡ್ವಾನ್ಸಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಎಂಬುದು 2024ರ ಓಝೋನ್ ದಿನದ ಧ್ಯೇಯವಾಕ್ಯವಾಗಿದೆ. ಈ ಓಝೋನ್ ಬಗ್ಗೆ ನೋಡೋದಾದರೆ, ಈ ಓಝೋನ್ ಪದರ ಸಮೋಷ್ಣ ಮಂಡಲದಲ್ಲಿ ಕಂಡುಬರುವಂತಾಗಿದೆ. ವಾತಾವರಣದಲ್ಲಿ ಕಂಡುಬರುವ ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತದೆ. ಈ ಸಮೋಷ್ಣ ಮಂಡಲದಲ್ಲಿ ವಿಮಾನಗಳ ಹಾರಾಟ ಕೂಡ ನಾವು ಕಾಣಬಹುದು. ಅದೇ ರೀತಿಯಾಗಿ ಓಝೋನ್ ಒಂದು ಆಮ್ಲದ ಬಹುರೂಪವಾಗಿದೆ. ಇದನ್ನು O3 ಎಂದು ಕೂಡ ಕರೆಯುತ್ತಾರೆ. ಸ್ಟ್ರಾಟೋಸ್ಫಿಯರ್ನಲ್ಲಿರುವ ಓಝೋನು ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಗೆ ಬರುವ ಅಲ್ಟ್ರಾವೈಲೆಟ್ ಸಾನಿಕ್ ವೇವ್ಸನ್ನು ತಡೆಯುತ್ತದೆ ಅಂತ ಹೇಳ್ಬೋದು. ಯಾವುದು? ಓಝೋನ್ ಪದರ. ಭೂಮಿಗೆ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಓಝೋನ್ ಪದರ. ಈ ಓಝೋನ್ ಪದರವನ್ನು 1913ರಲ್ಲಿ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬೂಸಸ್ ಅವರು ಕಂಡುಹಿಡಿತಾರೆ. 1913ರಲ್ಲಿ ಈ ಓಝೋನ್ ಡೋಬ್ಸನ್ ಮಾನದಿಂದ ಅಳೆಯುತ್ತಾರೆ.
ಓಝೋನ್ ಯಾವ ಯಾವ ಮಾನದಿಂದ ಅಳೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಡೋಬ್ಸನ್ ಮಾನದಿಂದ ಅಳೆಯುತ್ತಾರೆ. ಈ ಓಝೋನ್ ಅಳೆಯುವ ಬಳಸುವ ಸಾಧನ ಯಾವುದಂದರೆ ಡೋಬ್ಸನ್ ಸೆಪ್ಟೋಮೀಟರ್. ಡೋಬ್ಸನ್ ಸೆಪ್ಟೋಮೀಟರನ್ನು ಬಳಸುತ್ತಾರೆ. ಈ ಡೋಬ್ಸನ್ ಸೆಪ್ಟೋಮೀಟರ್ ಕಂಡುಹಿಡಿದ ವಿಜ್ಞಾನಿ ಯಾರಂತ ಅಂದರೆ ಡೋಬ್ಸ್ಮನ್. ಈ ಡೋಬ್ಸ್ಮನ್ ಏನು ಮಾಡ್ತಾನಂದರೆ ಈ ಡೋಬ್ಸನ್ ಸ್ಪೆಕ್ಟ್ರೋಮೀಟರ್ ಕಂಡುಹಿಡಿತಾರೆ ಇವರು. ಅದಕ್ಕಾಗಿ ಇದಕ್ಕೆ ಡೋಬ್ಸ್ಮನ್ ಸೆಪ್ಟೋಮೀಟರ್ ಎಂದು ಹೆಸರಿಡಲಾಗಿದೆ. ಈ ಓಝೋನ್ ಪದರ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಗೆ ತಲುಪುವುದನ್ನು ತಡೆಯುತ್ತದೆ. ಅದೇ ರೀತಿಯಾಗಿ 1987ರಲ್ಲಿ ಸಹಿ ಹಾಕಲಾದ ಮಾಂಟ್ರಿಯಲ್ ಒಪ್ಪಂದದ ಭಾಗವಾಗಿ ಇದನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಹೇಳ್ಬೋದು. 1987ರಲ್ಲಿ ಅದರ ನೆನಪಿಗಾಗಿ ಇದನ್ನು ಓಝೋನ್ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಆಚರಣೆಯನ್ನು ಮಾಡ್ತಾರೆ. ಸೆಪ್ಟೆಂಬರ್ 16ರಂದು ಓಝೋನ್ ದಿನ. ಇದಕ್ಕೆ O3 ಎಂದು ಕರೀತಾರೆ. ಇದು ಸಮಷ್ಟ ಮಂಡಲದಲ್ಲಿ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಮಾಲ್ಡೀವ್ಸ್ನ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲೆ ಆಗಿದೆ. ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ. ಏನಾಗಿದೆ ಅಂದರೆ ಇತ್ತೀಚೆಗೆ ನಮ್ಮ ಭಾರತ ದೇಶದ ಸೈನಿಕರನ್ನು ಮಾಲ್ಡೀವ್ಸ್ ದೇಶ ವಾಪಸ್ಸು ಕರೆಸಿಕೊಳ್ಳುವಂತೆ ಆದೇಶ ಹೊರಡಿಸಿತ್ತು. ಅದಕ್ಕೆ ನಮ್ಮ ಸೈನಿಕರು ಈಗ ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದಿದ್ದಾರೆ. ಈಗ ಮಾಲ್ಡೀವ್ಸ್ ಮತ್ತು ಚೀನಾ ನಡುವೆ ಸೇನಾ ನೆರವು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಭಾರತ ಮತ್ತು ಮಾಲ್ಡೀವ್ಸ್ ಮತ್ತು ಚೀನಾ ನಡುವೆ ಈ ಸೇನಾ ನೆರವಿಗೋಸ್ಕರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದಾರೆ. ನಮ್ಮ ದೇಶದ ಸೈನಿಕರನ್ನು ನಮ್ಮ ಭಾರತ ದೇಶಕ್ಕೆ ವಾಪಸ್ ಕಳಿಸಿ. ಅಲ್ಲಿ ಅಧ್ಯಕ್ಷ ಯಾರಿದ್ದಾರೆ ಅಂದ್ರೆ ಮೊಹಮ್ಮದ್ ಮುಜಯಿ ಅವರು ನಮ್ಮ ಭಾರತ ದೇಶದ ಸೈನಿಕರನ್ನು ವಾಪಸ್ ಕಳಿಸಿಗೆಸಿಂದ ಈಗ ಚೀನಾ ದೇಶದ ಸೈನಿಕರನ್ನು ಬರಮಾಡಿಕೊಂಡಿದ್ದಾರೆ. ಭಾರತ ಜೊತೆ ಸಂಬಂಧ ಅಳಿಸಿದ ಬಳಿಕ ಚೀನಾದಕ್ಕೆ ಬಹಳ ಹತ್ತಿರವಾಗುತ್ತಿರುವ ದ್ವೀಪ ರಾಷ್ಟ್ರ ಆಗಿರುವ ಮಾಲ್ಡೀವ್ಸ್ ಅಂತ ಹೇಳ್ಬೋದು. ಈಗ ಕಮ್ಯುನಿಸ್ಟ್ ದೇಶದ ಜೊತೆ ಸೇನಾ ನೆರವು ಪಡೆಯುವ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ ಇತ್ತೀಚೆಗೆ. ಇಲ್ಲಿ ಚೀನಾ ನಡುವೆ ಮತ್ತು ಮಾಲ್ಡೀವ್ಸ್ ನಡುವೆ ಒಪ್ಪಂದ ಆಗಿದೆ ಸೇನಾ ನೆರವು ನೀಡಲಿಕ್ಕೆ. ಈ ಒಪ್ಪಂದ ಪ್ರಕಾರ ಏನದ ಅಂದ್ರೆ ಮಾಲ್ಡೀವ್ಸ್ ದೇಶಕ್ಕೆ ಶಸ್ತ್ರಾಸ್ತ್ರಗಳು, ಮಿಲಿಟರಿ ಉಪಕರಣಗಳನ್ನು ಚೀನಾ ಒದಗಿಸಲಿದೆ. ಚೀನಾ ದೇಶ ಏನು ಮಾಡಲಿದೆ ಅಂದರೆ ಮಿಲಿಟರಿ ಉಪಕರಣಗಳನ್ನು ಮತ್ತು ಮಿಲಿಟರಿ ಸೈನಿಕರಿಗೆ ಅವುಗಳ ತರಬೇತಿಯನ್ನು ಕೊಡುವ ಕೂಡ ಈ ಚೀನಾ ದೇಶ ರೆಡಿ ಇದೆ. ಅಂದರೆ ಮಿಲಿಟರಿ ಉಪಕರಣಗಳನ್ನು ಚೀನಾ ದೇಶ ಕೊಡೋದ್ರ ಜೊತೆಗೆ ಸೈನಿಕರಿಗೆ ಅವುಗಳನ್ನು ಬಳಸುವ ಕುರಿತು ತರಬೇತಿಯನ್ನು ಕೂಡ ನೀಡಲು ಒಪ್ಪಿಕೊಂಡಿದೆ ಈಗ ಚೀನಾ ದೇಶ. ಕೆಲ ತಿಂಗಳಷ್ಟೇ ಮುಜಯಿ ಅವರು ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿದ್ದ ಬಳಿಕ ದ್ವೀಪ ರಾಷ್ಟ್ರ ಚೀನಾಗೆ ಹತ್ತಿರವಾಗಿದೆ. ಇತ್ತೀಚೆಗೆ ಭಾರತ ಸೇನೆಯು ಕೂಡ ವಾಪಸ್ಸು ಕರೆಸಿಕೊಳ್ಳುವಂತೆ ಒತ್ತಾಯಿಸಿತ್ತು ಮಾಲ್ಡೀವ್ಸ್ ದೇಶ. ಈ ಮಾಲ್ಡೀವ್ಸ್ ದೇಶದ ಬಗ್ಗೆ ನೋಡೋದಾದರೆ ಇದರ ರಾಜಧಾನಿ ಮಾಲೆ ಅಂತ ಹೇಳ್ಬೋದು. ಇದರ ಅಧ್ಯಕ್ಷರು ಯಾರು ಇದ್ದಾರೆ ಅಂದರೆ ಪ್ರಸ್ತುತ ಅಧ್ಯಕ್ಷರು ಮೊಹಮ್ಮದ್ ಮುಯಿಜು ಇದ್ದಾರೆ. ಮಾಲ್ಡೀವ್ಸ್ ದೇಶದ ಕರೆನ್ಸಿ ಮಾಲ್ಡಿವಿಯನ್ ರೂಪಿಯಾ ಇದೆ. ಮಾಲ್ಡೀವ್ಸ್ನ ಅಧಿಕೃತ ಭಾಷೆ ದೇವಿಹಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಪ್ರಸ್ತುತ ಭಾರತೀಯ ರೈಲ್ವೆ ಸಚಿವರು ಯಾರಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶ್ವಿನಿ ವೈಷ್ಣವ್. ನ್ಯೂಸ್ ನೋಡೋದಾದರೆ ದೇಶದ ಮೊದಲ ಒಂದೇ ಮೆಟ್ರೋ ಚಾಲನೆಯನ್ನು ನೀಡಿದ್ದಾರೆ. ಇದು ಗುಜರಾತ್ನ ಭುಜ್ ಮತ್ತು ಅಹಮದಾಬಾದ್ ನಡುವೆ ಸಂಚಾರವನ್ನು ಮಾಡಲಿದೆ. ದೇಶದ ಮೊದಲ ಮೆಟ್ರೋ ಚಾಲನೆ ನೀಡಿದ್ದಾರೆ ರೈಲು. ಗುಜರಾತ್ನ ಅಹಮದಾಬಾದ್ ಮತ್ತು ಕಚ್ ಜಿಲ್ಲೆಯ ಭುಜ್ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುವ ದೇಶದ ಮೊದಲ ಒಂದೇ ಮೆಟ್ರೋ ರೈಲಿಗೆ ಪ್ರಧಾನಿ ಮೋದಿ ಅವರು ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಅದೇ ವೇಳೆಯಲ್ಲಿ ಹಲವು ಭಾರತೀಯ ರೈಲ್ವೆಗಳು ಕೂಡ ವರ್ಚುವಲ್ ಆಗಿ ಇವರು ಹಸಿರು ನಿಶಾನೆ ತೋರಿಸಿದ್ದಾರೆ ಮೋದಿಯವರು. ಎಲ್ಲೆಲ್ಲಿ ಅಂದರೆ ಅಹಮದಾಬಾದ್ ಮತ್ತು ಕಚ್ ಜಿಲ್ಲೆಯ ಭುಜ್ ನಗರಗಳ ಮಧ್ಯೆ ಮೊದಲ ಮೆಟ್ರೋ ರೈಲು ಚಾಲನೆ ನೀಡಿದ್ದಾರೆ. ಈ ರೈಲ್ವೆ ಬಗ್ಗೆ ನೋಡೋದಾದರೆ ಈ ರೈಲು 1853ರಲ್ಲಿ ಏಪ್ರಿಲ್ 16ರಂದು ಮುಂಬೈನ ಬೋರಿ ಬಂದರ್ ನಿಲ್ದಾಣದಿಂದ ಠಾಣೆವರೆಗೆ ರೈಲು ಮೊದಲ ಸಂಪರ್ಕ ಮಾಡಲಾಗುತ್ತದೆ. ಯಾವಾಗ 1853ರಲ್ಲಿ ಲಾರ್ಡ್ ಡಾಲ್ಹೌಸಿ ಕಾಲದಲ್ಲಿ ಈ ರೈಲ್ವೆ ಇಲಾಖೆ ಬರ್ತದೆ ಅಂತ ಹೇಳ್ಬೋದು. ರೈಲು ಆರಂಭ ಆಗುತ್ತದೆ. ಈ ರೈಲು ಆರಂಭ ಆದಾಗ ಆ ರೈಲಿನಲ್ಲಿ 14 ಜನ ಪ್ರಯಾಣವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ 1925ರಲ್ಲಿ ಮೊದಲ ವಿದ್ಯುತ್ ರೈಲನ್ನು ಕೂಡ ಚಾಲನೆ ನೀಡುತ್ತಾರೆ. ಮೊದಲ ವಿದ್ಯುತ್ ರೈಲು ಚಾಲನೆಯಾಗಿದ್ದು 1925ರಲ್ಲಿ. 1951ರಲ್ಲಿ
ರೈಲ್ವೆ ರಾಷ್ಟ್ರೀಕರಣ ಮಾಡ್ತಾರೆ. ಭಾರತೀಯ ರೈಲ್ವೆ ಒಂದು ಏಕೀಕೃತ ಘಟಕವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು 1951ರಲ್ಲಿ. ಅದೇ ರೀತಿಯಾಗಿ 1924ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ರೈಲ್ವೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಮಂಡನೆ ಮಾಡ್ತಾರೆ 1924ರಲ್ಲಿ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ 2016ರಲ್ಲಿ ಇದಕ್ಕೆ ಬದಲಾವಣೆಯನ್ನು ತರಲಾಗಿದೆ. ಈ ರೈಲ್ವೆ ಬಜೆಟನ್ನು ಈಗ ಕೇಂದ್ರೀಯ ಬಜೆಟೊಂದಿಗೆ ವಿಲೀನ ಮಾಡಿದ್ದಾರೆ. ಇದು 2017ರಿಂದ ರೈಲ್ವೆ ಬಜೆಟು ಕೇಂದ್ರ ಬಜೆಟ್ನಲ್ಲಿ ವಿಲೀನವಾಗಿದೆ ಅಂತ ಹೇಳ್ಬೋದು. ಯಾವಾಗ 2017ರಿಂದ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಯಾರು ವೀಡಿಯೋ ನೋಡ್ತಿದ್ರು ಅವರು ಆನ್ಸರ್ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ಭಾರತೀಯ ರೈಲ್ವೆ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆ ಆಗೋದು 1837 ಸೆಪ್ಟೆಂಬರ್ 12. ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ಪ್ರಸ್ತುತ ರೈಲ್ವೆ ಸಚಿವರು ಇವರು ಅಶ್ವಿನಿ ವೈಷ್ಣವರವರು ಇದ್ದಾರೆ, ರೈಲ್ವೆ ಸಚಿವರು. ಈ ರೈಲ್ವೆ ಅಧ್ಯಕ್ಷರು ಮತ್ತು CEO ಯಾರಿದ್ದಾರೆ ಅಂದರೆ ಸತೀಶ್ ಕುಮಾರ್ ಅವರು ರೈಲ್ವೆ CEO ಮತ್ತು ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಾಗಿ ಕೊನೆಯದಾಗಿ ಇವತ್ತಿನ ಆನ್ಲೈನರ್ಸ್ ನೋಡೋದಾದರೆ ಇತ್ತೀಚೆಗೆ ಯಾಗಿ ಚಂಡಮಾರುತ ಮೂರು ದೇಶಗಳಿಗೆ ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾವ್ಯಾವ ದೇಶ ಅಂದರೆ ಮಯನ್ಮಾರ್, ಲಾವೋಸ್, ವಿಯೆಟ್ನಾಂ. ಈ 3 ದೇಶಗಳಿಗೆ ಯಾನಿ ಚಂಡಮಾರುತ ಹಾನಿಯನ್ನು ಉಂಟು ಮಾಡಿದೆ. ಅದರಿಂದ ಹಾನಿಯಾದ ದೇಶಗಳಿಗೆ ನಮ್ಮ ಭಾರತ ದೇಶ ಏನು ಮಾಡಿದೆ ಅಂದರೆ ಸದ್ಭಾವ ಎಂಬ ಕಾರ್ಯಾಚರಣೆ ಮೂಲಕ ತುರ್ತು ಪರಿಹಾರ ಸಾಮಗ್ರಿಗಳನ್ನು ಆ ದೇಶಕ್ಕೆ ಕೊಟ್ಟಿದೆ ಅಂತ ಹೇಳ್ಬೋದು. ಯಾವುದು ಸದ್ಭಾವ ಎಂಬ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಯಾಗಿ ಚಂಡಮಾರುತ ರಾಷ್ಟ್ರಗಳಿಗೆ ಸಾಮಗ್ರಿಗಳ ಕೊಡುವುದಾಗಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ವಿಮೆ ಮೇಲಿನ GST ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಕೆ ಮಾಡಬೇಕೆಂದು ಹೇಳಲಾಗಿದೆ. ವಿಮೆ ಮೇಲಿನ GSTಯನ್ನು ಅದೇ ರೀತಿಯಾಗಿ 2024ರ ಅವಧಿಯಲ್ಲೇ ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆಯನ್ನು ಜಾರಿ ಯಾವ ರೀತಿ ಮಾಡಬೇಕೆಂದು ಈ ಕೇಂದ್ರ ಸರ್ಕಾರ ಯೋಜನೆಯನ್ನು ಹೇಳಬೇಕೆಂದು ಹೇಳಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ. ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ನಮ್ಮ ಮಾಜಿ ರಾಷ್ಟ್ರಪತಿಯಾಗಿರುವ ರಾಮನಾಥ್ ಕೋವಿಂದ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆ. ಅದೇ ರೀತಿಯಾಗಿ ಸಾಹಿತಿ ಮನೋರಮಾ ಭಟ್ ಅವರು ನಿಧನರಾಗಿದ್ದಾರೆ. ಈ ಮನೋರಮಾ ಭಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಬಹುದು. ಇವರು ಸಾಹಿತಿಗೆ ಸಂಬಂಧಿಸಿದ್ದಾರೆ, ಮನೋರಮಾ ಭಟ್. ಓಕೆ ಫ್ರೆಂಡ್ಸ್, ನಮ್ಮ ಪ್ರಶ್ನೆ ಕೇಳಿದ್ದೀನಿ. ಮೊದಲ ಬಾರಿಗೆ ರೈಲ್ವೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ PDF ಏನು ಬೇಕಾದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಎಲ್ಲರೂ ಜಾಯ್ನ್ ಆಗಿ ತೆಗೆದುಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಕೊನೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.